ನಮಸ್ಕಾರ. ಶತಮಾನದ ಕವಿ ಅಂತ ಕರೆಯಬಹುದಾದ ಗೋಪಾಲಕೃಷ್ಣ ಅಡಿಗರೊಂದಿಗೆ ನನ್ನ ಸಂಬಂಧ, ಅದರ ಸ್ವರೂಪ, ಅದು ಹೇಗಿತ್ತು ಅಂತ ವಿವರಿಸುವಂಥ ಪ್ರಯತ್ನ ಮಾಡ್ತೇನೆ. ಮೊಟ್ಟ ಮೊದಲಿಗೆ ಅಡಿಗ ಅಂತನ್ನುವ ಹೆಸರು ನನ್ನ ಕಿವಿಗೆ ಬಿದ್ದದ್ದು ನಾನು ಹೈಸ್ಕೂಲ್ ವಿದ್ಯಾರ್ಥಿಯಾಗಿದ್ದಾಗ. ಅದು 1960ನೇ ಇಸ್ವಿ. ಶಾಲೆಯಲ್ಲಿ ಅಡಿಗರ ಪದ್ಯವೊಂದನ್ನು ನಾನು ಓದಬೇಕಾಗಿ ಬಂತು. ಆಗ ನನಗನ್ನಿಸಿದ್ದು, ಆ ವಯಸ್ಸಲ್ಲಿ ಅಡಿಗರ ಕವಿತೆ ಬೇಂದ್ರೆ, ಕುವೆಂಪು, ಪೂತಿನ ಈ ಎಲ್ಲರ ಕವಿತೆಗಳಿಗಿಂತ ತೀರಾ ಭಿನ್ನವಾಗಿದೆ. ಆ ಭಿನ್ನತೆಯ ಸ್ವರೂಪ ಏನು ಅಂತ ಯೋಚನೆ ಮಾಡುವಷ್ಟು ಸಾಮರ್ಥ್ಯ ಆ ವಯಸ್ಸಲ್ಲಿರಲಿಲ್ಲ. ಆದರೆ ಮನಸ್ಸಿಗೆ ಅನ್ನಿಸ್ತಾ ಇತ್ತು, ಅಡಿಗರು ತುಂಬ ಬೇರೆ ಥರ ಬರೀತಾ ಇದ್ದಾರೆ. ಅದು ಮೊಟ್ಟ ಮೊದಲು ನನ್ನ ಗ್ರಹಿಕೆಗೆ ಸಿಕ್ಕ ಅಡಿಗರ ಕಾವ್ಯದ ಚಿತ್ರ. ಹಿ ಈಸ್ ವೆರಿ ಡಿಫರೆಂಟ್. ಭಾಷೆ, ಲಯ, ನಿರ್ವಹಣೆ ಎಲ್ಲ ದೃಷ್ಟಿಯಲ್ಲೂ ಇದು ಒಂದು ಹೊಸ ರೀತಿಯ ಧ್ವನಿ ಅಂತ ನನಗೆ ಆ ಚಿಕ್ಕ ವಯಸ್ಸಿನಲ್ಲೇ, ಆ ಅಪ್ರಬುದ್ಧವಾದ ಮನಸ್ಥಿತಿಯಲ್ಲಿ ಅನಿಸಿದ್ದು ಬಹಳ ಆಶ್ಚರ್ಯಕರ. ಅಡಿಗರ ಕಾವ್ಯದ ಪ್ರಭಾವ ನನ್ನ ಮೇಲೆ ದಟ್ಟವಾಗಿ ಆಗಿದೆ ಅಂತ ಎಲ್ಲ ವಿಮರ್ಶಕರು ಅಭಿಪ್ರಾಯ ಪಡ್ತಾರೆ. ಅದನ್ನು ಒಪ್ಕೊಳ್ಳೋದ್ರಲ್ಲಿ ನನಗೆ ಒಂದು ರೀತಿಯ ಹೆಮ್ಮೆ ಕೂಡ ಇದೆ. ಅಡಿಗರು ಮಾತ್ರ ಅಲ್ಲ, ಬೇಂದ್ರೆ, ನರಸಿಂಹಸ್ವಾಮಿ, ಪೂತಿನ ಅವರ ಪ್ರಭಾವನ ಆಯಿತು. ಹಳೆ ಕವಿಗಳ ಕುವೆಂಪು, ಅವರ ಹಿಂದಿನ ಕವಿಗಳ ಪ್ರಭಾವ ಕೂಡ ನನ್ನ ಮೇಲೆ ಆಯಿತು. ಪಂಪ ಕುಮಾರವ್ಯಾಸ, ಪುರಂದರದಾಸ ಇಂಥವರ ಪ್ರಭಾವ ಕೂಡ ಆಯಿತು. ಈ ಬೇರೆ ಬೇರೆ ರೀತಿಯ ಕಾವ್ಯದ ವಲಯಗಳು ನನ್ನ ಅಂತರಂಗವನ್ನು ಪ್ರವೇಶ ಮಾಡಿದಾಗ ಒಂದು ಅಲೆ ಮಾತ್ರ ಗಟ್ಟಿಯಾಗಿ ನನ್ನ ಮನಸ್ಸಿನಲ್ಲಿ ಯಾವಾಗಲೂ ಕೂಡ ಪರಿಭ್ರಮಿಸ್ತಾ ಇತ್ತು. ಅದು ಗೋಪಾಲಕೃಷ್ಣ ಅಡಿಗ ಅನ್ನುವಂಥ ಅಲೆ. ಸಾಕ್ಷಿ ಬರ್ತಾ ಇತ್ತು. ಆಗ ನಾನು ಹೈಸ್ಕೂಲ್ನಲ್ಲಿ ಕ್ರಾಫ್ಟ್ ಟೀಚರ್ ಆಗಿದ್ದೆ ಮಲ್ಲಾಡಿಹಳ್ಳಿಯಲ್ಲಿ. ಸಾಕ್ಷಿಯನ್ನು ತರಿಸ್ತಾ ಇದ್ದೆ. ಆಗ ಸಾಕ್ಷಿ ನಮಗೆ ಎಷ್ಟು ಮುಖ್ಯ ಅನಿಸಿತ್ತು ಅಂದರೆ, ಸಾಕ್ಷಿಯಲ್ಲಿ ಒಂದು ಪದ್ಯ ಬಂದರೆ ಆ ಕ್ಷಣದಲ್ಲೇ ಅವನು ಕವಿಯಾದ ಅಂತ ಒಂದು ನಂಬಿಕೆ ನಮಗೆ ಸಾಕ್ಷಿ ಬಗ್ಗೆ ಇತ್ತು. ಏಕೆಂದರೆ ಸಾಕ್ಷಿಗೆ ಪದ್ಯ ಆರಿಸ್ತಿದ್ದವರು ಅಡಿಗರು. ಅಡಿಗರು ಅನಂತಮೂರ್ತಿಯ ಮೂಲಕ ನನ್ನ ಅಂತರಂಗವನ್ನು ಪ್ರವೇಶ ಮಾಡಿದ್ರು. ಅನಂತಮೂರ್ತಿ ಒಮ್ಮೆ ಮಲ್ಲಾಡಿಹಳ್ಳಿಗೆ ಬಂದಾಗ ಸಾಯಂಕಾಲ ಸಾರ್ವಜನಿಕ ಸಭೆ, ಅಲ್ಲಿ ಅವರು ಮಾತಾಡಬೇಕಾಗಿತ್ತು. ಆದರೆ ಮಧ್ಯಾಹ್ನ ಹೈಸ್ಕೂಲ್ ವಿದ್ಯಾರ್ಥಿಗಳಿಗೆ ಅನಂತಮೂರ್ತಿ ಕೈಯಲ್ಲಿ ಮಾತಾಡಿಸ್ಬೇಕು ಅಂತ ನಮ್ಮ ಆಸೆ. ನಾವು ಅನಂತಮೂರ್ತಿಯವರನ್ನು ಕೇಳಿದ್ವಿ, ಸರ್ ಹೈಸ್ಕೂಲ್ ವಿದ್ಯಾರ್ಥಿಗಳಿಗೆ ನೀವು ಮಾತಾಡ್ಬೋದಾ? ಓ ಖಂಡಿತ ಮಾತಾಡ್ಬೋದು ಅಂದರು. ಏನು ವಿಷಯ ಮಾತಾಡ್ತೀರಿ ಸರ್? ಯಾರ ಬಗ್ಗೆ ಮಾತಾಡ್ತೀರ? ಅಡಿಗರ ರಾಮನವಮಿ ಕವಿತೆ ಇದೆಯಲ್ಲ, ರಾಮನವಮಿ ದಿವಸ, ಅದರ ಬಗ್ಗೆ ಮಾತಾಡಲಾ? ನನಗೆ ಆಶ್ಚರ್ಯ, ಇದೇನು ಅನಂತಮೂರ್ತಿ ಹೈಸ್ಕೂಲ್ ಮಕ್ಕಳಿಗೆ ರಾಮನವಮಿ ದಿವಸ ಪದ್ಯ ಅದನ್ನು ತಗೊಂಡು ಏನು ಮಾತಾಡ್ತಾರೆ ಅಂತ. ಸರ್ ಅದು ಹುಡುಗರಿಗೆ ಆಗ್ಬೋದಾ ಸರ್? ರೀ, ಯಾವುದು ದೊಡ್ಡವರಿಗೆ ಆಗುತ್ತೋ ಅದು ಹುಡುಗರಿಗೂ ಆಗುತ್ತೆ. ಇವತ್ತು ನಾನು ಪ್ರಯತ್ನ ಮಾಡ್ತೀನಿ ನೋಡಿ ಅಂದರು. ಆವತ್ತು ರಾಮನವಮಿ ದಿವಸ 1 ಗಂಟೆ ಕಾಲ ಹೈಸ್ಕೂಲ್ ಮಕ್ಕಳಿಗೆ ಅನಂತಮೂರ್ತಿ ಮಾತಾಡಿದಾಗ ಆ ಇಡೀ ವಾತಾವರಣದಲ್ಲಿ ಒಂದು ಕಾವ್ಯಮಯವಾದಂಥ ಸಂವೇದನೆ ಸೃಷ್ಟಿಯಾಯಿತು. ಅಡಿಗರು ಎಂಥ ದೊಡ್ಡ ಕವಿ ಅಂತ ಆ 1 ಗಂಟೆಯ ಅನಂತಮೂರ್ತಿ ಭಾಷಣದಲ್ಲಿ ಮನಸ್ಸಿಗೆ ಚೆನ್ನಾಗಿ ಬೋಧೆ ಆಯಿತು. ಅಡಿಗರನ್ನು ನೋಡಬೇಕು, ಅವರೊಂದಿಗೆ ಮಾತಾಡಬೇಕು ಅನ್ನುವಂಥ ಆಸೆ, ಅಡಿಗರ ಗಮನಕ್ಕೆ ನನ್ನ ಪದ್ಯ ಬರಬೇಕು ಅನ್ನುವಂಥ ಅಪೇಕ್ಷೆ,
ಇದೆಲ್ಲ ಮನಸ್ಸಲ್ಲಿ ತುಂಬಿಕೊಳ್ತು. ನಾನು MA ಮಾಡಿಕೊಂಡು ಬೆಂಗಳೂರಿಗೆ ಬಂದ ಮೇಲೆ ಗೋಪಾಲಕೃಷ್ಣ ಅಡಿಗರನ್ನು ನೋಡಬೇಕು ಅಂತ ಒಂದು ಸರಿ ಅವ್ರ ಮನೆಗೆ ಹೋದೆ. ಅದಕ್ಕೆ ಮೊದಲು ಅಡಿಗರು ನನಗೊಂದು ಪತ್ರ ಬರ್ತಿದ್ರು. ನನಗೆ ಇದನ್ನು ಹೇಳೋದಕ್ಕೆ ಭಾಳ ಆಶ್ಚರ್ಯ. ನನಗೆ ಯಾರೋ ಒಬ್ಬ ಹಳ್ಳಿಯಲ್ಲಿ ಇದ್ದುಕೊಂಡು ಬರೀತಿರುವಂಥ ಒಬ್ಬ ಕವಿ, ಅವನ ಮೊದಲನೇ ಸಂಗ್ರಹ ಅದನ್ನು ಕಳಿಸಿದಾಗ ಉಡುಪಿಯಿಂದ ಅಡಿಗರು ನನಗೊಂದು ಪತ್ರ ಬರೆದಿದ್ದಾರೆ. ಇದು ನಂಬಲಿಕ್ಕೆ ಸಾಧ್ಯ ಇಲ್ಲ ಅಂಥ ಮಾತು. ನೀನು ಮಾಡುವ ಎಲ್ಲ ಕಾವ್ಯ ಪ್ರಯೋಗವು ನಿಜವಾದ ಕಾವ್ಯ ಪ್ರಯೋಗ ಅಂತ ಅದೆಲ್ಲವರು ಬರೆದಿದ್ರು. ಅದನ್ನು ನಾನು ದೊಡ್ಡ ಆಸ್ತಿ ಅಂತ ಅನ್ನೋ ಹಾಗೆ ನನ್ನ ಮನಸ್ಸಿನಲ್ಲಿ ರಕ್ಷಿತ ಮಾಡ್ಕೊಂಡಿಟ್ಕೊಂಡೆ. ಅಂಥ ಅಡಿಗರನ್ನು ನೋಡಬೇಕು ಅಂತ ಹೇಳಿ ಅವ್ರನ್ನ ಭೇಟಿ ಮಾಡಿದೆ. ಎಷ್ಟು ಸಹಜವಾಗಿತ್ತು ಆ ಭೇಟಿ ಅಂತಂದರೆ, ಅಡಿಗರು ಅಷ್ಟು ದೊಡ್ಡವರಾದರೂ ನಮ್ಮನ್ನು ಸಾಮಾನ್ಯರು ಅನ್ನೋ ಹಾಗೆ ನೋಡ್ಕೊತಾ ಇದ್ರು. ವಯಸ್ಸಿನಲ್ಲಿ ಭಾಳ ಚಿಕ್ಕವರು, ಅನುಭವದಲ್ಲಿ ಭಾಳ ಚಿಕ್ಕವರು, ಕಾವ್ಯಶಕ್ತಿನಲ್ಲಿ ಕೂಡ. ಹಾಗಿರುವಾಗ ಅಡಿಗರು ನಮ್ಮನ್ನು ಸ್ನೇಹಿತರಾಗಿ ನೋಡ್ಕೊಳ್ತಾ ಇದ್ರು. ಸ್ವಲ್ಪ ದಿನಗಳಲ್ಲೇ ಅವರು ನನಗೆ ಭಾಳ ಆಪ್ತರಾದರು. ಚಿಕ್ಕವ್ರು ಕಂಡ್ರೆ ಅವ್ರಿಗೆ ಭಾಳ ಪ್ರೀತಿ. ಅವರ ಸ್ನೇಹ ಏನಿದ್ರು ದೊಡ್ಡವ್ರ ಜೊತೆಯಲ್ಲಿ ಇರಲಿಲ್ಲ ಹೆಚ್ಚಾಗಿ. ಅವ್ರಿಗಿಂತ ಯಾರು ಚಿಕ್ಕವರು ಕಿರಿಯರೋ ಅವರ ಜೊತೆಯಲ್ಲಿ ಅವರು ಹೆಚ್ಚು ನಿಕಟವಾಗಿರ್ತಾಯಿದ್ರು. ಸೊ ಅಡಿಗರೊಂದಿಗೆ ನನ್ನ ಸ್ನೇಹ ನಿಕಟವಾಯಿತು. ಸ್ನೇಹ ಅಂತ ಅನ್ನೋ ಮಾತು ಬಳಸಬೇಕೋ ಬೇಡವೋ ಗೊತ್ತಿಲ್ಲ, ಆದರೆ ಅಡಿಗರ ವಿಷಯದಲ್ಲಿ ಬಳಸ್ಬೋದು ಅಂತ ಕಾಣುತ್ತೆ. ಒಂದು ಸರಿ ಅಡಿಗರು ಒಂದು ಮಾತು ಹೇಳಿದರು ನನಗೆ, ಅದು ನನಗೆ ಮರೀಲಿಕ್ಕಾಗಲ್ಲ. ಅಲ್ಲಪ್ಪ, ನಾನು ನೀನು ಸಮಾನ. ಯಾಕೆ ಸರ್ ಕೇಳ್ತೀರಾ? ಇಲ್ಲ, ಸುಮ್ಮನೆ ಹೇಳು ನೋಡೋಣ. ನನಗೆ ನೀವು ಸಮಾನನ? ಇಲ್ಲ ಸರ್. ಹಾಗೆ ಪ್ರಪಂಚದಲ್ಲಿ ಯಾರಿಗೆ ಯಾರು ಸಮಾನರಲ್ಲ, ಪ್ರತಿಯೊಬ್ಬರು ಭಿನ್ನ. ಆದರೆ ಸಮಾನರಂತೆ ನಡೆದುಕೊಳ್ಳುವುದು ಸಂಸ್ಕೃತಿ ಅಂತ ಅಡಿಗೆ ಹೇಳಿದರು. ನೀ ಚಿಕ್ಕವನಿರ್ಬೋದಪ್ಪ, ಆದರೆ ನಿನ್ನನ್ನು ನಾನು ಗೆಳೆಯರ ಹಾಗೆ ನೋಡ್ಕೋಬೇಕು, ಅದು ಸಂಸ್ಕೃತಿ ಅಂತ. ನೆಲ ಸಪಾಟಿಲ್ಲ ಅನ್ನುವ ಅಡಿಗರ ಕವಿತೆ, ಅದರ ಅಂತರಾರ್ಥ ಈ ಮಾತಲ್ಲಿ ಹುದುಗಿತ್ತು. ಅಂದರೆ ಅಡಿಗರ ಲೋಕ ವ್ಯವಹಾರದ ಮಾತುಗಳೆಲ್ಲ ಕಾವ್ಯದಲ್ಲಿ ಪ್ರತಿಮೆಗಳಾಗಿ, ಪ್ರತೀಕಗಳಾಗಿ, ರೂಪಕಗಳಾಗಿ ಪರಿವರ್ತನೆಗೊಂಡು ಶಾಶ್ವತವಾದ ಸಾಮಗ್ರಿಯಾಗಿ ಪರಿಣಮಿಸ್ತಾ ಇತ್ತು. ಇದು ಅಡಿಗರ ಕಾವ್ಯದ ವಿಶೇಷ. ಸಮಾನರಲ್ಲ, ಆದರೆ ಸಮಾನರಂತೆ ನೋಡಿಕೊಳ್ಳುವುದು ಸಂಸ್ಕೃತಿ ಅನ್ನುವ ಅಡಿಗರ ಮಾತಿದೆಯಲ್ಲ, ಅದು ನನಗೊಂದು ಜೀವನ ದೊಡ್ಡ ಪಾಠ ಆಯಿತು. ನನ್ನ ವಿದ್ಯಾರ್ಥಿಗಳೊಂದಿಗೆ ನಾನು ಹೇಗೆ ನಡ್ಕೋಬೇಕು, ನನಗಿಂತ ಕಿರಿಯರೊಂದಿಗೆ ನಾನು ಹೇಗೆ ನಡ್ಕೊಳ್ಬೇಕು ಅನ್ನೋದಕ್ಕೆ ಒಂದು ಮಾರ್ಗದರ್ಶಿ ಸೂತ್ರವಾಯಿತು ಅಡಿಗರ ಮಾತು. ಹೀಗೆ ಅಡಿಗರೊಂದಿಗೆ ಕಳೆಯುವಂಥ ಕ್ಷಣಗಳಿವೆಯಲ್ಲ, ಅವು ಬದುಕಿನ ಗಟ್ಟಿ ಕ್ಷಣಗಳಾಗಿ ನನಗೆ ಯಾವತ್ತೂ ಕಾಣಿಸ್ತಾ ಇತ್ತು. ಇಂಥ ಅನೇಕ ಕ್ಷಣಗಳನ್ನು ನಾನು ಅಡಿಗರೊಂದಿಗೆ ಕಳೆದಿದ್ದೇನೆ. ಆಶ್ಚರ್ಯ ಅಂದರೆ, ಅಡಿಗರ ಮನೆಗೆ ಹೋದಾಗ ನಾವು ಗಂಟೆಗಟ್ಟಲೆ ಮಾತಾಡ್ತಾ ಇದ್ವು. ನಾವು ಮಾತಾಡ್ತಿದ್ವು ಅಂದರೆ ತಪ್ಪು, ಅಡಿಗರು ಮಾತಾಡ್ತಿದ್ರು, ನಾನು ಕೇಳ್ತಾ ಇದ್ದೆ. ಆಗ ಸಾಮಾನ್ಯವಾಗಿ ಅವರು ಬಹಳ ಗಹನವಾದ ಗಂಭೀರವಾದ ಕಾವ್ಯ ಜಿಜ್ಞಾಸೆಯಲ್ಲಿ ತೊಡಗುತ್ತಿರಲಿಲ್ಲ. ತಮ್ಮ ಕವಿತೆಯ ಬಗ್ಗೆ ಯಾವತ್ತೂ ಮಾತಾಡ್ತಿರಲಿಲ್ಲ. ನನ್ನ ಕವಿತೆ ಎಷ್ಟು ಚೆನ್ನಾಗಿದೆ ನೋಡಯ್ಯ ಅಂತ ಎಂದೂ ಹೇಳಲಿಲ್ಲ. ತೀರ ಸಾಮಾನ್ಯ ಅನ್ನಿಸಬಹುದಾದ ಲೋಕಾಭಿರಾಮದ ಮಾತುಗಳನ್ನು ಅಡಿಗರು ಗಂಟೆಗಟ್ಟಲೆ ಆಡ್ತಾಯಿದ್ರು. ಅವ್ರ ಮನೆ ಬೆಕ್ಕಿನ ಬಗ್ಗೆ ಮಾತಾಡ್ಬೋದು, ಅವ್ರ ಮನೆ ನಾಯಿ ಬಗ್ಗೆ ಮಾತಾಡ್ಬೋದು, ಅದಕ್ಕೆ ಏನು ಇಷ್ಟ ಅಂತ ಹೇಳ್ತಾರೆ, ಕಲ್ಲಂಗಡಿ ಹಣ್ಣು ಅದಕ್ಕೆ ಎಷ್ಟು ಪ್ರಿಯ ಅಂತ ಹೇಳ್ತಾರೆ, ಅದು ಹೇಗೆ ಅಪರಿಚಿತರು ಕಂಡಾಗ ಬೊಗಳುತ್ತೆ ಅಂತ ಹೇಳ್ತಾರೆ, ಚಿಂದಿ ಬಟ್ಟೆ ಹಾಕ್ಕೊಂಡು ದಾರಿಯಲ್ಲಿ ಓಡಾಡೋರು ಕಂಡ್ರೆ ಅದಕ್ಕೆ ಕೋಪ ಬರುತ್ತೆ, ಒಳ್ಳೆ ಬಟ್ಟೆ ಹಾಕ್ಕೊಂಡು ಓಡೋರು ಕಂಡ್ರೆ ಅದು ಕೋಪ ಬರಲ್ಲ ಅಂತ ಹೇಳ್ತಾರೆ. ಹೀಗೆ ಅನೇಕ ಸಂಗತಿಗಳನ್ನ ಹೇಳ್ತಾರೆ ಅವರು. ಭಾಳ ಪ್ರೀತಿಯಿಂದ ಮಾತಾಡ್ತಾರೆ, ಭಾಳ ಹಚ್ಕೊಂಡು ಮಾತಾಡ್ತಾರೆ. ಅವ್ರ ಮನೆ ಬೆಕ್ಕು, ಅದರ ಹೆಸರು ಗುಂಡ ಅಂತ ಏನೋ ಕರೀತಾ ಇದ್ರು ಅವರು. ಅವ್ರ ಮನೆ ಬದಲಾಯಿಸಿದಾಗ ಆ ಬೆಕ್ಕು ಎಲ್ಲೋ ಕಾಣಿಸ್ಲೇ ಇಲ್ಲ. 2-3 ಸರಿ ಹೋಗಿದ್ದಾರೆ ಬಾಡಿಗೆದ ಮನೆಗೆ, ಆ ಬೆಕ್ಕಿದ್ರೆ ತೊಗೊಂಡು ಬರೋಣ ಅಂತ. ಆದರೆ ಬೆಕ್ಕು ಅವ್ರ ಮನೆಗೆ ವಾಪಸ್ ಬರಲೇ ಇಲ್ಲ. ಒಂದು ಸರಿ ನೋಡಿದ್ರು ಕೂಡ ನೋಡಿದ ಹಾಗೆ ಹೊರಟೋಯ್ತಂತೆ.
ಅಡಿಗ ಹೇಳ್ತಾರೆ ನೋಡಿ, ಆ ಬೆಕ್ಕಿಗೆ ಮಾತ್ರ ಸ್ಥಳ ಮುಖ್ಯ, ವ್ಯಕ್ತಿ ಅಲ್ಲ. ಅದಕ್ಕೆ ಸ್ಥಳ ಬೇಕೇ ಹೊರತಾಗಿ ಈ ವ್ಯಕ್ತಿ ಬೇಕಾಗಿಲ್ಲ. ನಾಯಿಗಳು ಹಾಗಲ್ಲ, ನಾವು ಅಟ್ಟಿದ್ರೂ ಅವು ಮತ್ತೆ ನಮ್ಮನ್ನು ಅಟ್ಟಿಸ್ಕೊಂಡು ಬರ್ತದೆ, ನಮ್ಮ ಜೊತೆಲಿ ಇರ್ತದೆ. ನಾಯಿಗಳಿಗೆ ಜನ ಮುಖ್ಯ, ಬೆಕ್ಕಿಗೆ ಸ್ಥಳ ಮುಖ್ಯ. ಹೀಗೆ ಏನೇನೋ ಹೇಳೋರು ಅವರು, ಏನೇನೋ ಸಂಗತಿ ಮಾತಾಡೋರು. ಆಶ್ಚರ್ಯ ಅಂದರೆ ಅಂಥ ದೊಡ್ಡ ಕವಿಗಳು. ಹೊಸ್ದಾಗಿ ಏನಾರು ಬರೆದಿದ್ರೆ ನಾವು ಅಕಸ್ಮಾತ್ ಅನ್ನೋರು, ಸಾರ್ ಸಂತೋಷ ನೋಡ್ತೀವಿ ಅಂತಂದರೆ ಅದನ್ನು ಓದೋರು, ಕೊಟ್ಬಿಟ್ಟು ಓದು ಹೇಗಿದೆ ಅಂತ ಅನ್ನೋರು. ನಾವು ಏನೋ ಒಂದು ಆ ಯೌವನಕ್ಕೆ ಸಹಜವಾದ ಒಂದು ಉತ್ಸಾಹದಲ್ಲಿ, ಸಾರ್ ಇದು ಈ ಸಾಲು ಯಾಕೋ ಸ್ವಲ್ಪ ಹಿಡಿಸ್ಲಿಲ್ಲ ಸರ್ ಅಂದರೆ, ಹೌದಾ ಹಿಡಿಸ್ಲಿಲ್ವಾ, ಸರಿ ಯೋಚನೆ ಮಾಡೋಣ ಅನ್ನೋರು. ನಿನಗೇನು ಗೊತ್ತಾಗುತ್ತಯ್ಯ ಅದೆಲ್ಲ ಅಂತ ಹೇಳಲಿಲ್ಲ ಅವರು, ಯೋಚನೆ ಮಾಡೋಣ ಅಂತನ್ನೋರು. ಮತ್ತೆ ಒಂದು ವಾರ ಆದಮೇಲೆ ಅಡಿಗರು ನೋಡಿದಾಗ ಆ ಸಾಲು ಹಾಗೇ ಇರುವುದು ಅಥವಾ ಬದಲಾಯಿಸಿರುವುದು. ಅಂದರೆ ಎಲ್ಲರ ಮಾತಿಗೂ ಅವರು ಅದು ಆಳದ ಸತ್ಯವನ್ನು ಮುಟ್ಟುವಂತಿದ್ದರೆ ಅದಕ್ಕೆ ಬೆಲೆ ಕೊಡ್ತಾಯಿದ್ರು. ಇದು ಅಡಿಗರ ವ್ಯಕ್ತಿತ್ವ ಆಗಿತ್ತು. ಅದಕ್ಕೆ ಅವರು ಅಡಿಗರ ಕಾವ್ಯದಲ್ಲಿ ಆ ವಿಮರ್ಶೆಯ ಅಂಶ ಯಾವಾಗಲೂ ಬಹಳ ಪ್ರಧಾನವಾಗಿರ್ತಾ ಇತ್ತು. ಯಾವುದನ್ನು ಸುಲಭವಾಗಿ ಅಡಿಗರು ಒಪ್ತಾ ಇರಲಿಲ್ಲ. ಏನೋ ಬರೆದಿದ್ದಾನೆ ತಂದು ತೋರಿಸ್ತಾ ಇದ್ದಾನೆ, ಒಂದು ಒಳ್ಳೆ ಮಾತನ್ನು ಹೇಳೋ ಸ್ವಭಾವ ಅಡಿಗರದಲ್ಲ. ಅವರು ಕವಿತೆ ಓದೋ ಕ್ರಮ ಕೂಡ ಬಹಳ ವಿಲಕ್ಷಣವಾಗಿತ್ತು. ಒಂದು ಪದ್ಯ ನಾವು ಏನಾದರೂ ಓದೋದು ಕೊಟ್ಟರೆ ಅದನ್ನು ಹಿಡ್ಕೊಂಡು ಒಂದ್ಸರಿ ಮೇಲಿಂದ ಕೆಳಗಡೆ ಹೀಗೆ ಕಣ್ಣಾಡಿಸೋದು. ಪರವಾಗಿಲ್ಲ ಅಂದರೆ ನಾವು ಬದುಕಿದ್ವಿ ಅಂತಲೇ ಅರ್ಥ. ಅಡಿಗರು ಚೆನ್ನಾಗಿದೆ, ಪರವಾಗಿಲ್ಲ ಅಂದರೆ ಸಾಕು, ಇನ್ನು ಮೇಲೆ ಪದ್ಯ ಬರೀಬಹುದು ಅನ್ನುವಂಥ ಆತ್ಮವಿಶ್ವಾಸ ಕವಿಗಳಿಗೆ, ಹೊಸ ಕವಿಗಳಿಗೆ ಮೂಡ್ತಾ ಇತ್ತು. ಅಡಿಗರಿಗೆ ಗಾಂಧಿ ಬಜಾರ್ನಲ್ಲಿ ದೋಸೆ ತಿನ್ನೋದಂದರೆ ಬಹಳ ಇಷ್ಟ. ಅಲ್ಲಿ ಅವರ ಅನೇಕ ಸ್ನೇಹಿತರು ಎಲ್ಲ ಚಿಕ್ಕ ವಯಸ್ಸಿನವರೇ, ಅವ್ರಿಗಿಂತ ಬಹಳ ಅರ್ಧ ಪ್ರಾಯದವರೇ ಅಂತ ಇಟ್ಕೊಳ್ಳಿ. ಜೊತೆಗೆ ಹೋಟ್ಲಿಗೆ ಕರ್ಕೊಂಡು ಹೋಗ್ಬಿಟ್ರೆ ಒಂದು ಬಹಳ ವಿಲಕ್ಷಣವಾದಂಥ ಒಂದು ಸಂಗತಿ ನಾನು ಇಲ್ಲಿ ಹೇಳಲೇಬೇಕು. ಬೈಟು ಮಸಾಲೆ ದೋಸೆಯಲ್ಲಿ ಅರ್ಧ, ಜಾಸ್ತಿ ಒಂದು ದೋಸೆ ತಿಂದರೆ ಆಗೋದಿಲ್ಲ ಮೈಗೆ ಅಂತ, ಅರ್ಧ ನನಗೆ ಅರ್ಧ ಇವಿಗೆ ಕೊಡಪ್ಪ ಅನ್ನೋದು ಮಾಡಿ. ಬೈಟು ಮಸಾಲೆ ಅನ್ನೋ ಕಲ್ಪನೆ ನಾನು ಮೊಟ್ಟ ಮೊದಲು ಕಂಡಿದ್ದು ಅಡಿಗರಲ್ಲೇ. ಇದು ಅಡಿಗರ ವಿಷಯ ನಾನು ಹೇಳಬೇಕಂತ. ಅಡಿಗರು ನಾನು ಪುಸ್ತಕ ಬಿಡುಗಡೆ ಮಾಡಲಿಕ್ಕೆ ಒಪ್ಕೊಂಡು ಶೇಷಾದ್ರಿಪುರಂ ಕಾಲೇಜಿನಲ್ಲಿ ನನ್ನ ಸಿಂಧುಪಾದನ ಆತ್ಮಕಥೆ ಅಂತ ಆ ಸಂಗ್ರಹ ಬಿಡುಗಡೆ ಮಾಡಲಿಕ್ಕೆ ಅಂತ ಬಂದರು. ಭಾಳ ಪ್ರೀತಿಯಿಂದ ಮಾತಾಡಿದರು ಇವತ್ತು ಸಂಗ್ರಹದ ಬಗ್ಗೆ. ಸೌಗಂಧಿಕ ಕವನ ಅವರಿಗೆ ತುಂಬ ಇಷ್ಟ ಆಗಿತ್ತು. ಅಯ್ಯ, ನಾನು ಒಂದು ಷಟ್ಪದಿಯಲ್ಲಿ ಪ್ರಯೋಗ ಮಾಡಬೇಕು ಅಂತ ಅನ್ನಿಸ್ತಾ ಇತ್ತು ಈಚೆಗೆ, ಆದರೆ ನಿನ್ನ ಸೌಗಂಧಿಕ ನೋಡಿದ ಮೇಲೆ ಸಾಕು, ಈ ಹುಡುಗ ಬರೆದಿದ್ದಾನಲ್ಲ ಸಾಕು ಅಂತ ನನಗೆ ಅನ್ನಿಸ್ತಾ ಇದೆ ಅಂತ.